ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ನಾವು ಕಳೆದ ಒಂದು ಸೆಷನ್ನಲ್ಲಿ GPSR 2026 ಕುರಿತಂತೆ ನಾವು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತದೆ ಅನ್ನೋದನ್ನು ನಾವು ಚರ್ಚೆ ಮಾಡಿದ್ವಿ. ಸೊ ಹಾಗಾದರೆ ಇವತ್ತಿನ ಒಂದು ತರಗತಿಯಲ್ಲಿ ಈ ಪದವೀಧರ ಪ್ರಾಥಮಿಕ ಶಿಕ್ಷಕರ ಶಾಲಾ ನೇಮಕಾತಿ 2026 ಸಂಪೂರ್ಣ ಈ ಒಂದು ಪಠ್ಯಕ್ರಮವನ್ನು ಅಧ್ಯಯನ ಮಾಡೋಣ. ಆ ಹಿಂದಿನ ವಿಡಿಯೋವನ್ನು ನೋಡ್ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಹಾಕಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ನೋಡ್ಕೋಬೋದು. ಹಾಗಾದರೆ ಸಮಯ ವ್ಯರ್ಥ ಮಾಡೋದು ಬೇಡ. ಈ ಒಂದು GPSR 2026 ಸಿಲೆಬಸ್ ಯಾವ ರೀತಿ ಆಗೈತೆ ಅಂತ ಅನ್ನೋದನ್ನು ಚರ್ಚೆ ಮಾಡೋಣ. ಸುಮ್ಮನೆ ನಾವು ಈಗಾಗಲೇ ಚರ್ಚೆ ಮಾಡಿದಂತೆ ಈ GPSR ಒಂದು ಎಕ್ಸಾಮ್ ಏನು ನಡೆದಿದ್ದಲ್ಲ, ಸೊ ಒಟ್ಟು 3 ಪೇಪರ್ಗಳು ಇರ್ತಾವೆ ಅಂತಂದು ಹೇಳಿದ್ದು ನಾನು ಮೊನ್ನಿನ ತರಗತಿಯಲ್ಲಿ. ಸೊ ಒಂದನೇ ಪೇಪರ್ ಅಬ್ಜೆಕ್ಟಿವ್ ಟೈಪ್ ಇರ್ತೈತಿ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಇರ್ತಕ್ಕಂಥದ್ದು 150 ಮಾರ್ಕ್ಸ್ಗಳಿಗೆ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಪೇಪರ್ 2 ಇರ್ತಕ್ಕಂಥದ್ದು ಅಬ್ಜೆಕ್ಟಿವ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ಮೆಥಡ್ ಒಳಗೆ ಇರ್ತೈತಿ. ಸೊ 50 ಕ್ವಶನ್ಸ್ ಏನು ಮಾಡ್ತಾವೆ ಅಬ್ಜೆಕ್ಟಿವ್ ಟೈಪ್ಸ್ ಇರ್ತವೆ, ಇನ್ನು 100 ಕ್ವಶನ್ಸ್ ಡಿಸ್ಕ್ರಿಪ್ಟಿವ್ ಒಳಗೆ ಇರ್ತೈತಿ. ಸೊ ಒಟ್ಟು ಟೋಟಲ್ 150 ಮಾರ್ಕ್ಸ್ಗಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಒಳಗೆ ಪೇಪರ್ 3 ಇರ್ತಕ್ಕಂಥದ್ದು ಈ ಭಾಷಾ ಶಿಕ್ಷಕರನ್ನು ಹೊರತುಪಡಿಸಿ ಗಣಿತ ವಿಜ್ಞಾನ ಶಿಕ್ಷಕರಿಗೆ ಅಪ್ಲೈ ಆಗ್ತಕ್ಕಂಥ ಪೇಪರ್. ಇದು 100 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು. ಹಾಗಾದ್ರೆ ಈ ಪೇಪರನ್ನು ಒಂದು ಯಾವ ಥರ ಆಗಿ ಡಿವೈಡ್ ಆಗಿರ್ತಕ್ಕಂಥದ್ದು ಅಂತಂದು ನೋಡೋದಾದ್ರೆ, ಈ ಪೇಪರನ್ನು ಒಟ್ಟು 6 ಸಬ್ಜೆಕ್ಟ್ಗಳನ್ನು ಒಳಗೊಂಡಿರ್ತೈತಿ. ಸೊ ಮೊದಲನೇಗೆ ಈ ಜನರಲ್ ನಾಲೆಡ್ಜ್ ಆ್ಯಂಡ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ 25 ಮಾರ್ಕ್ಸ್ಗಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಜನರಲ್ ಕನ್ನಡ ಲ್ಯಾಂಗ್ವೇಜ್ಗೆ 25 ಅಂಕಗಳಿರ್ತಕ್ಕಂಥದ್ದು, ಜನರಲ್ ಇಂಗ್ಲೀಷ್ಗೆ 25 ಅಂಕ, ಎಜುಕೇಷನಲ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿಗೆ ಇರ್ತಕ್ಕಂಥ ಎಷ್ಟು 50 ಮಾರ್ಕ್ಸ್ಗಳಿರ್ತಕ್ಕಂಥದ್ದು. ಸೈಕಾಲಜಿ ನೋಡ್ರಿ 50 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ 15 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು. ಮುಂದುವರೆದು ಈ ಕಂಪ್ಯೂಟರ್ ಲಿಟ್ರಸಿ ಅಂತಂದೇಳಿ ಲಿಟ್ರಸಿ ಅಥವಾ ಕಂಪ್ಯೂಟರ್ ಅವೇರ್ನೆಸಸ್ ಅಂತೇಳಿ ಸೊ 10 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು. ಟೋಟಲ್ 150 ಮಾರ್ಕ್ಸ್ಗೆ ಪೇಪರ್ 1 ಇರ್ತಕ್ಕಂಥದ್ದು. ಸೊ ಪೇಪರ್ 1ನ ಒಂದು ಸಂಪೂರ್ಣವಾಗಿ ಸಿಲೆಬಸ್ವನ್ನು ನೋಡೋದಾತಂದ್ರೆ ಇದು 150 ಮಾರ್ಕ್ಗಳಿಗೆ ಇರ್ತಕ್ಕಂಥದ್ದು. ಸೊ MCQ ಮೆಥಡ್ ಒಳಗೆ ಈ ಪೇಪರ್ ಇರ್ತೈತಿ. ಈ ಪೇಪರ್ 1 ಮೇಲೆ ಹೇಳಿದಂತೆ ಜನರಲ್ ನಾಲೆಡ್ಜ್ ಪೇಪರ್ ಆಗಿರ್ತೈತಿ. ಎಜುಕೇಷನ್ ಸೈಕಾಲಜಿ ಪೆಡಗಾಗಿ ಲ್ಯಾಂಗ್ವೇಜ್ ಪ್ರಿಫರೆನ್ಸಿ ಸಂಬಂಧಪಟ್ಟಂಗೆ ಇರ್ತಕ್ಕಂಥದ್ದು. ಸೊ ಮೊದಲಿಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಟು ಪ್ರಿಪೇರ್ ಅಂತಂದೇಳಿ. ಸೊ ಜನರಲ್ ನಾಲೆಡ್ಜ್ ಸಬ್ಜೆಕ್ಟ್ ಏನಿರ್ತದೆ ಇದು 25 ಅಂಕಗಳಿಗೆ ಇರ್ತೈತೆ ಅಂತ ಹೇಳಿದ್ನಲ್ಲ. ಸೊ ಇದು ಯಾವ್ಯಾವ ಅಂಶಗಳನ್ನು ಒಳಗೊಂಡಿರ್ತೈತಿ ಈ ಜನರಲ್ ನಾಲೆಡ್ಜ್ ಅಂತಂದ್ರೆ, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸನ್ನು ಒಳಗೊಂಡಿರುತ್ತೆ, ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿಯನ್ನು ಇರ್ತೈತಿ, ಅದೇ ರೀತಿಯಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪೊಲಿಟಿಯನ್ನು ಒಳಗೊಂಡಿರುತ್ತೆ, ಕರ್ನಾಟಕ ಸ್ಟೇಟ್ ಹಿಸ್ಟ್ರಿ ಆ್ಯಂಡ್ ಕಲ್ಚರನ್ನು ಒಳಗೊಂಡಿರ್ತೈತಿ, ಇಂಪಾರ್ಟೆಂಟ್ ಗೌರ್ನಮೆಂಟ್ ಸ್ಕೀಮ್ಸ್ ಇವೆಲ್ಲ ಸೇರಿ 25 ಮಾರ್ಕ್ಸ್ಗಳಿಗೆ ಇರ್ತಕ್ಕಂಥದ್ದು. ಇದು ಯಾವುದು ಜನರಲ್ ನಾಲೆಡ್ಜು. ಇನ್ನು ಅದೇ ರೀತಿಯಾಗಿ ಜನರಲ್ ಕನ್ನಡದೊಳಗೆ ಏನೇನು ಇಂಪಾರ್ಟೆಂಟಪ್ಪ ಅಂತಂದೇಳಿ ನೋಡೋದಾದ್ರೆ, ಕನ್ನಡ ಗ್ರಾಮರ್ ಇರ್ಬೋದು, ವೆಕ್ಯಾಬ್ಯುಲರಿ ಆ್ಯಂಡ್ ಯೂಸೇಜ್ ಇರ್ಬೋದು, ಅದೇ ರೀತಿಯಾಗಿ ರೀಡಿಂಗ್ ಆ್ಯಂಡ್ ಕಂಪರೆನ್ಷನ್ ಇರ್ಬೋದು, ಪ್ಯಾಸೇಜ್, ಸೆಂಟೆನ್ಸ್ ಫಾರ್ಮೇಷನ್. ಸೊ ಒಟ್ಟು ಇದು 25 ಮಾರ್ಕ್ಸ್ಗಳಿಗೆ ಜನರಲ್ ಕನ್ನಡ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಜನರಲ್ ಇಂಗ್ಲೀಷ್ ನೋಡೋದಾತಂದ್ರೆ ಫಸ್ಟ್ ಜನರಲ್ ಇಂಗ್ಲೀಷ್ ಬೇಸಿಕ್ ಗ್ರಾಮರ್ ಆ್ಯಂಡ್ ಟೆನ್ಸಸ್, ವೆಕ್ಯಾಬ್ಯುಲರಿ ಆ್ಯಂಡ್ ಸಿನೋನಿಮ್ಸ್ ಆ್ಯಂಡ್ ಕಂಪರೆನ್ಷನ್ ಆ್ಯಂಡ್ ಪ್ಯಾಸೇಜ್, ಸೆಂಟೆನ್ಸ್ ಕರೆಕ್ಷನ್ ಕುರಿತಂತೆ ಏನಿರುತ್ತೆ ಇದು ಟೋಟಲ್ 25 ಮಾರ್ಕ್ಸ್ಗಳಿಗೆ ಇರ್ತಕ್ಕಂಥದ್ದು. ಇನ್ನು ಎಜುಕೇಷನಲ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿ, ಈ ಎಜುಕೇಷನ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿ ಸಂಬಂಧಿಸಿದಂತೆ ಒಂದು ಸಿಲೆಬಸ್ ನೋಡೋದಾತಂದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಲರ್ನಿಂಗ್ ಥಿಯರೀಸ್ ಸಂಬಂಧಪಟ್ಟಂಗೆ, ಅಂದರೆ ಮಕ್ಕಳ ಒಂದು ಅಭಿವೃದ್ಧಿ ಮತ್ತು ಮಕ್ಕಳ ಬೆಳವಣಿಗೆ
ಅದೇ ರೀತಿಗೆ ಕಲಿಕಾ ಸಿದ್ಧಾಂತಗಳು ಏನದಾವಲ್ಲ, ಸೊ ಅದರ ಆ ಒಂದು ವಿಷಯದ ಮೇಲೆ ಒಂದನೇ ಟಾಪಿಕ್ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಟೀಚಿಂಗ್ ಮೆಥಡ್ಸ್ ಆ್ಯಂಡ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಥರ ಬೋಧನಾ ಹಂತಗಳು ಮತ್ತು ಬೋಧನಾ ಹಂತಗಳು ಅಥವಾ ಬೋಧನಾ ಪದ್ಧತಿಗಳು, ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಅಂದರೆ ತರಗತಿಯ ನಿರ್ವಹಣೆ ಸಂಬಂಧಿಸಿದಂತೆ. ಅದೇ ರೀತಿಯಾಗಿ ಎಜುಕೇಷನಲ್ ಸೈಕಾಲಜಿ ಕಾನ್ಸೆಪ್ಟ್, ಶೈಕ್ಷಣಿಕ ಮನೋವಿಜ್ಞಾನದ ಪರಿಕಲ್ಪನೆಗಳು, ಲರ್ನಿಂಗ್ ಎವ್ಯಾಲ್ಯೂಯೇಷನ್ ಟೆಕ್ನಿಕ್ಸ್ ಸಂಬಂಧಪಟ್ಟಂತೆ ಟೋಟಲ್ 50 ಮಾರ್ಕ್ಸ್ಗಳೇ ಇರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ ಸಂಬಂಧಪಟ್ಟಂಗೆ ಏನೇನು ಇಂಪಾರ್ಟೆಂಟ್ ನೋಡ್ಕೋಬೇಕಪ್ಪ ಅಂತಂದ್ರೆ ಬೇಸಿಕ್ ಹೆಲ್ತ್ ಅವೇರ್ನೆಸಸ್, ಮೊದಲಿಗೆ ಬೇಸಿಕ್ ಹೆಲ್ತ್ ಅವೇರ್ನೆಸಸ್, ಮೋರಲ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ನು, ಸ್ಕೂಲ್ ಹೆಲ್ತ್ ಪ್ರೋಗ್ರಾಮ್ಸ್, ಸೊ ಇವುಗಳನ್ನು ನೋಡ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ಈ ಕಂಪ್ಯೂಟರ್ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಲಿಟ್ರಸಿ ಅಥವಾ ಅವೇರ್ನೆಸ್ಗೆ ಸಂಬಂಧಿಸಿದಂತೆ ಬೇಸಿಕ್ ಕಂಪ್ಯೂಟರ್ ಫಂಡಮೆಂಟಲ್ಸ್, ಅದೇ ರೀತಿಯಾಗಿ MS ಆಫೀಸ್ ಬೇಸಿಕ್ಸ್, ಇಂಟರ್ನೆಟ್ ಆ್ಯಂಡ್ ಡಿಜಿಟಲ್ ಲಿಟ್ರಸಿ. ಸೊ ಇವು ಕುರಿತಂತೆ ಏನಾಗುತ್ತೆ 15 ಮಾರ್ಕ್ಸ್ಗಳಿಗೆ ಈ ಒಂದು ಟಾಪಿಕ್ ಇರ್ತಕ್ಕಂಥದ್ದು. ಸೊ ಇದು ಕಂಪ್ಲೀಟ್ ಏನಾಯಿತು ಒಂದನೇ ಪೇಪರ್ಗೆ ಸಂಬಂಧಿಸಿದಂಥ ಆಯಿತು. ಇನ್ನು ಎರಡನೇ ಪೇಪರ್ ಏನೇನು ಒಳಗೊಂಡಿರ್ತೈತಿ ಮತ್ತು ಅದರ ಒಂದು ಯಾವ ರೀತಿಯಾಗಿ ಪ್ಯಾಟ್ರನ್ ಒಳಗೊಂಡಿರ್ತೈತಿ ಅಂತಂದು ನೋಡೋದಾತಂದ್ರೆ ಮೊದಲಿಗೆ ಇಲ್ಲಿ ನೋಡೋದಾದರೆ 50 MCQ ಕ್ವಶನ್ಸ್ ಅದು ಇರ್ತಕ್ಕಂಥದ್ದು, ಅಂದರೆ ಸಬ್ಜೆಕ್ಟ್ ಬೇಸ್ಡ್ ಇರ್ತಕ್ಕಂಥದ್ದು. 50 ಮಾರ್ಕ್ಸ್ಗಳು ಇರ್ತಕ್ಕಂಥದ್ದು, ಅಂದರೆ 1 ಮಾರ್ಕ್ಸಿಗೆ 1 ಕ್ವಶನಿಗೆ 1 ಮಾರ್ಕ್ಸ್ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಬ್ಜೆಕ್ಟ್ ಬೇಸ್ಡ್ ರಿಟರ್ನ್ ಆನ್ಸರ್ ಇದ್ರೊಳಗನ ಏನಿರ್ತ 50 ಮಾರ್ಕ್ಸಿಂದು MCQ. ಇನ್ನು ಡಿಸ್ಕ್ರಿಪ್ಟಿವ್ ಒಳಗೆ 100 ಮಾರ್ಕಿಗೆ ಇರ್ತಕ್ಕಂಥದ್ದು, 2 ಮಾರ್ಕ್ಸಿನವು, 3 ಮಾರ್ಕ್ಸಿನವು, 5 ಮಾರ್ಕ್ ಕ್ವಶನ್ಸ್ಗಳು ಇರ್ತಾವೆ. ಸೊ ಒಟ್ಟು ಟೋಟಲ್ 150 ಮಾರ್ಕ್ಸ್ಗಳಿಗೆ ಈ ಎರಡನೇ ಪೇಪರ್ ಇರ್ತಕ್ಕಂಥದ್ದು, ಸ್ಪಷ್ಟವಾಗಿ ತಿಳ್ಕೊಳ್ರಿ. ಅದೇ ರೀತಿಯಾಗಿ ಈ ಒಂದು ಪೇಪರ್ 2 ಯಾವ ರೀತಿಯಾಗಿ ಆ ಒಂದು ಹಂಚಿಕೆ ಆಗೈತಿ, ವಿವಿಧ ಸಬ್ಜೆಕ್ಟ್ಗಳ ಡಿವೈಡ್ ಆಗೈತೆ ಅನ್ನೋದನ್ನು ನೋಡೋಣ. ಮತ್ತು ಪೇಪರ್ 2 ಈಗ ಸೋಷಲ್ ಯಾರ್ಯಾರಿಗೆ ಸಂಬಂಧಪಟ್ಟೈತಿ, ಒಬ್ಬ ಮೆಥಡ್ ಅವ್ರವ್ರ ಕನ್ನಡ ಮೆಥಡ್, ಹಿಸ್ಟ್ರಿ ಮೆಥಡ್ ಏನಂತ ಹೇಳ್ತೀವಲ್ಲ, ಸೊ ಮ್ಯಾಥಮೆಟಿಕ್ಸ್ ಸೈನ್ಸ್ ಅವರು ಪೇಪರ್ 2 ಅದು ಅಪ್ಲಿಕೇಬಲ್ ಆಗುತ್ತೆ. ಬಯೋಲಾಜಿಕಲ್ ಸೈನ್ಸ್ ಅದು ಬೇರೆ, ಸೋಷಲ್ ಸ್ಟಡೀಸ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಇವೆಲ್ಲ ಏನಾಗ್ತವೆ ಪೇಪರ್ 2 ಅವಯ ಸಬ್ಜೆಕ್ಟ್ ಪರ್ಪಸ್ ಬೇರೆ ಬೇರೆ ಆಗ್ತಾವೆ. ಸೊ ಅವುಗಳನ್ನು ನೋಡ್ಕೋಬೇಕು. ಇದು ಎಲ್ಲರೂ ಇದೆ. ಇದರಲ್ಲಿ ಮ್ಯಾಥಮೆಟಿಕ್ಸ್ನವ್ರು ಸಿಲೆಬಸ್ ಐತಿ, ಸೋಷಿಯಲ್ ಸ್ಟಡೀಸ್ನವ್ರದ್ದು ಐತಿ, ಇಂಗ್ಲೀಷ್ ಲ್ಯಾಂಗ್ವೇಜ್ನವ್ರದ್ದು ಐತಿ. ಅಷ್ಟೇ ನೋಡ್ಬೋಗುತ್ತೆ, ಏನಪ್ಪ ಕ್ವಿಕ್ ಮಾಡಲ್ಲ ನೋಡ್ತಕ್ಕಂತ ಹೋರಿ. ಈ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ನವ್ರಿಗೆ ಅನ್ವಯ ಆಗತಕ್ಕಂಥ ಸಿಲೆಬಸ್ ಏನೇನಪ್ಪ ಅಂತಂದ್ರೆ ಈ ಅಲ್ಗೆಬ್ರಾ ಆ್ಯಂಡ್ ಜಿಯೋಮೆಟ್ರಿ ಕಾನ್ಸೆಪ್ಟ್, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಫಂಡಮೆಂಟಲ್ಸ್, ಅದೇ ರೀತಿಯಾಗಿ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್, ಟೀಚಿಂಗ್ ಮೆಥಡಾಲಜಿ ಫಾರ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಸಂಬಂಧಪಟ್ಟಂಗೆ ಇದು ಮ್ಯಾಥಮೆಟಿಕ್ಸ್ ಸಿಲೆಬಸ್ ಆಗಿರ್ತೈತಿ. ಅದೇ ರೀತಿಯಾಗಿ ಈ ಬಯೋಲಾಜಿಕಲ್ ಸೈನ್ಸ್ನವರಿಗೆ ಯಾವ ರೀತಿಯಾಗಿ ಒಂದು ಪಠ್ಯಕ್ರಮ ಐತಪ್ಪ ಅಂತಂದ್ರೆ ಬಾಟ್ನಿ ಆ್ಯಂಡ್ ಜಿಯಾಲಜಿ ಕಾನ್ಸೆಪ್ಟ್ಸ್, ಎನ್ವೈರ್ನಮೆಂಟಲ್ ಸ್ಟಡೀಸ್, ಅದೇ ರೀತಿಯಾಗಿ ಹ್ಯೂಮನ್ ಬಯಾಲಜಿ ಅದೇ ರೀತಿಯಾಗಿ ಟೀಚಿಂಗ್ ಮೆಥಡ್ಸ್ ಇನ್ ಬಯೋಲಾಜಿಕಲ್ ಸೈನ್ಸ್, ಇದು ಬಯೋಲಾಜಿಕಲ್ ಸೈನ್ಸ್ನವ್ರಿಗೆ ಇರ್ತಕ್ಕಂಥ ಮೆಥಡ್. ಮುಂದುವರೆದು ಈ ಸೋಷಲ್ ಸ್ಟಡೀಸ್ನವ್ರಿಗೆ ಯಾವ ರೀತಿಯಾಗಿ ಈ ಒಂದು ಮೆಥಡ್ ಐತಪ್ಪ, ಈ ಒಂದು ಪಠ್ಯಕ್ರಮ ಐತೆ ಅನ್ನೋದನ್ನು ನೋಡೋದಾತಂದ್ರೆ ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಹೆರಿಟೇಜ್ ಸಂಬಂಧಿಸಿದಂತೆ, ಜಿಯೋಗ್ರಫಿ ಆ್ಯಂಡ್ ಎನ್ವೈರನ್ಮೆಂಟಲ್ ಸ್ಟಡೀಸ್, ಸಿವಿಕ್ಸ್ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್, ಪೌರನೀತಿ ಆ್ಯಂಡ್ ರಾಜ್ಯಶಾಸ್ತ್ರ ಅಥವಾ ಪೊಲಿಟಿಕಲ್ ಸೈನ್ಸ್ ಅಂತಂದು ಹೇಳ್ತೀವಿ. ಅದೇ ರೀತಿಯಾಗಿ ಸೋಷಿಯಲ್ ಸೈನ್ಸ್ ಟೀಚಿಂಗ್ ಮೆಥಡಾಲಜಿ ಕುರಿತಂತ ಇದು 150 ಅಂಕಗಳಿಗೆ ಇರ್ತಕ್ಕಂಥದ್ದು ಅಂದ್ರೆ ನೋಡ್ಕೋಬೇಕಾಗತ್ತೆ. ಇದು ಸೋಷಿಯಲ್ ಸ್ಟಡೀಸ್ನವ್ರಿಗೆ ಆತಂದ್ರೆ. ಇನ್ನು ಮುಂದುವರೆದು ಇಂಗ್ಲೀಷ್ ಲ್ಯಾಂಗ್ವೇಜ್ನವರಿಗೆ ಅವರ ಒಂದು ಸಿಲೆಬಸ್ ಯಾವ ರೀತಿಯಾಗೈತೆ ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಯೂಸೇಜ್, ಲಿಟ್ರೇಚರ್ ಆ್ಯಂಡ್ ರೀಡಿಂಗ್ ಕಂಪ್ರಹೆನ್ಷನ್, ರೈಟಿಂಗ್ ಸ್ಕಿಲ್ ಆ್ಯಂಡ್ ಕಮ್ಯುನಿಕೇಷನ್, ಟೀಚಿಂಗ್ ಮೆಥಡ್ಸ್ ಫಾರ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಇದಿಷ್ಟು 150 ಮಾರ್ಕ್ಸ್ಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ನವ್ರಿಗೆ, ಇಂಗ್ಲೀಷ್ ಟೀಚರ್ಸ್ಗೆ ಸಂಬಂಧಪಟ್ಟಂಥ ಪಠ್ಯಕ್ರಮ ಆಗಿರುತ್ತೆ. ಇದಿಷ್ಟು ಏನಾಗಿತ್ತು
ಪೇಪರ್ 2ಗೆ ಸಂಬಂಧಿಸಿದಂಥ ಸಿಲೆಬಸ್ ಆಗಿತ್ತು. ಇನ್ನು ಪೇಪರ್ 3 ಅಂದರೆ ಭಾಷಾ ಶಿಕ್ಷಕರನ್ನು ಹೊರತುಪಡಿಸಿ ಈ ಕನ್ನಡ ಶಿಕ್ಷಕರು ಏನಿದಾರಲ್ಲ, ಸೊ ಕನ್ನಡ ಮೆಥಡ್ನವರಿಗೆ ಅವರನ್ನು ಹೊರತುಪಡಿಸಿ ಇವು ಇಂಗ್ಲೀಷು ಮತ್ತು ಗಣಿತ ವಿಜ್ಞಾನ ಶಿಕ್ಷಕರಿಗೆ ಅನ್ವಯವಾಗುವಂತಹ ಪೇಪರ್ 3. ಈ ಪೇಪರ್ 3 ಯಾವ್ಯಾವ ಒಂದು ಸಿಲೆಬಸ್ ಐತೆ, ಪಠ್ಯಕ್ರಮ ಏನೈತಿ ಮತ್ತು ಎಷ್ಟು ಮಾರ್ಕ್ಸ್ಗಳಿಗೆ ಇರ್ತಕ್ಕಂಥದ್ದು, 2026 ಪಠ್ಯಕ್ರಮ ಯಾವ ರೀತಿಯಾಗಿ ಐತಿ ಅನ್ನೋದನ್ನು ನೋಡೋಣ. ಇದು ಕಂಪ್ಲೀಟ್ 100 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು, 100 ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್ ಒಳಗೆ ಇರ್ತೈತಿ ಇದು. ಈ ಪೇಪರ್ 3 ಕಂಪ್ಲೀಟಾಗಿ ಏನಿರುತ್ತೆ, ಈ ಕನ್ನಡ ಭಾಷೆ ಒಂದು ಗ್ರಿಪ್ ಸಲುವಾಗಿ ಇರ್ತಕ್ಕಂಥದ್ದು. ಅಂದರೆ ನಾಲೆಡ್ಜ್ ಸಂಬಂಧಪಟ್ಟಂಗೆ ಶಿಕ್ಷಕರಾಗಿ ಯಾವ ರೀತಿಯಾಗಿ ಈ ಕನ್ನಡ ಭಾಷೆನ ಅರ್ಥ ಮಾಡ್ಕೊಂಡಾರ ಅನ್ನೋ ಸಲುವಾಗಿ ಇಟ್ಟಿರ್ತಕ್ಕಂಥ ಪೇಪರ್ ಇದೆ. ಮೊದಲು ಇದು ಏನಪ್ಪ ಅಂತಂದ್ರೆ ಸ್ಕಿಲ್ ರೈಟಿಂಗ್ ಭಾಳ ಒತ್ತು ಕೊಡ್ತಕ್ಕಂಥದ್ದು. ಸ್ಕಿಲ್ ರೈಟಿಂಗ್ ಇರ್ಬೋದು, ಕಂಪರೆನ್ಷನ್ನು, ಗ್ರಾಮರು ಆ್ಯಂಡ್ ಲ್ಯಾಂಗ್ವೇಜ್ ಯೂಸೇಜ್ ಇರ್ಬೋದು, ಬಳಕೆ ಅಂದ್ರೆ ಭಾಷೆಯ ಬಳಕೆ ಇರ್ಬೋದು, ಇದರ ಸಂಬಂಧಪಟ್ಟಂಗೆ ಇರ್ತೈತೆ. ಮತ್ತು ಕ್ಲಾಸ್ ರೂಮ್ ಎನ್ವೈರ್ನಮೆಂಟ್, ಸ್ಟೂಡೆಂಟ್ಸ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನು ಕುರಿತ 100 ಮಾರ್ಕಿಗೆ ಡಿಸ್ಕ್ರಿಪ್ಟಿವ್ ಒಳಗೆ ಇರ್ತೈತೆ ಅದು. ಸೊ ಹಾಗಾದರೆ ಈ ಒಂದು ಪ್ಯಾಟ್ರನ್ ಯಾವ ರೀತಿಯಾಗಿರುತ್ತೆ ಮತ್ತು ಈ ಸಿಲೆಬಸ್ ಏನೇನು ಒಳಗೊಂಡಿರುತ್ತೆ ಈ ಪೇಪರ್ 3 ಅಂತಂದೇಳಿ ನೋಡೋದಾದಂದ್ರೆ, ಇಲ್ಲಿ ಮೊದಲನಿಗೆ 40 ಮಾರ್ಕ್ಸಿಗೆ ಎಸ್ಸೆ ರೈಟಿಂಗು, ಪ್ಯಾರಾಗ್ರಾಫ್ ರೈಟಿಂಗು ಕೊಟ್ಬಿಡ್ತಾನೆ. ಅಂದರೆ ಟೀಚಿಂಗ್ ಮೀಡಿಯಮ್ ಒಳಗೆ, ಬೋಧನಾ ಮಾಧ್ಯಮದೊಳಗೆ ಈ ಎಸ್ಸೆ ರೈಟಿಂಗ್ ಮತ್ತು ಪ್ಯಾರಾಗ್ರಾಫ್ ರೈಟಿಂಗ್ 40 ಮಾರ್ಕ್ಸ್ಗಳಿಗೆ ಇರ್ತಕ್ಕಂಥದ್ದು. ಅದು ಎಸ್ಸೆ ರೈಟಿಂಗ್ ಮತ್ತು ಪ್ಯಾರಾಗ್ರಾಫ್ ರೈಟಿಂಗ್ ಏನೇನು ಪಠ್ಯಕ್ರಮ ಒಳಗೊಂಡಿರುತ್ತೆ, ಯಾವ್ಯಾವ ವಿಷಯಗಳನ್ನು ಒಳಗೊಂಡಿರುತ್ತೆ ಅನ್ನೋದನ್ನು ನಾನು ಮುಂದಿನ ಸ್ಲೈಡಲ್ಲಿ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಎರಡನೇದಾಗಿ ರೀಡಿಂಗ್ ಪ್ಯಾಸೇಜ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಸ್ಕಿಲ್ಸ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು 30 ಮಾರ್ಕ್ಸ್ಗೆ ಕೇಳ್ತಾರೆ. ನಾನು ಡಿಸ್ಕ್ರಿಪ್ಟಿವ್ ಒಳಗೆ ನೀವು ಬರಿಬೇಕಾಗುತ್ತೆ. ಇನ್ನು ಮುಂದುವರೆದು ಲ್ಯಾಂಗ್ವೇಜ್ ಸ್ಕಿಲ್ ಆ್ಯಂಡ್ ವೊಕ್ಯಾಬ್ಯುಲರಿ ಸಿಂಟ್ಯಾಕ್ಸ್ ಸಂಬಂಧಪಟ್ಟಂತೆ 30 ಮಾರ್ಕ್ಸ್ಗೆ ಕೇಳ್ತಾನೆ. ಟೋಟಲ್ 100 ಮಾರ್ಕ್ಸ್ಗೆ ಈ ಪೇಪರ್ ಇರ್ತಕ್ಕಂಥದ್ದು. ಹಾಗಾದರೆ ಈ ಒಂದು ಸಿಲೆಬಸ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಈ ಎಸ್ಸೆ ರೈಟಿಂಗ್ ವಿಷಯ ಯಾವ ವಿಷಯಗಳು ಇರ್ತಾವೆ, ಅದ್ರ ಮೇಲೆ ಪ್ರಬಂಧ ಬರೆಯೋದು ಅನ್ನೋದನ್ನು ನೋಡೋಣ. ಈ ಎಜುಕೇಷನಲ್ ಟಾಪಿಕ್ಸ್ ಸಂಬಂಧಪಟ್ಟಂಗೆ, ಸೋಷಿಯಲ್ ಇಶ್ಯೂಸ್ ಸಂಬಂಧಪಟ್ಟಂತೆ, ಅದೇ ರೀತಿಯಾಗಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಸಂಬಂಧಿಸಿದಂಥ ವಿಷಯಗಳು ಎಸ್ಸೆ ರೈಟಿಂಗ್ ಇರ್ತಕ್ಕಂಥದ್ದು. ಇನ್ನು ರೀಡಿಂಗ್ ಕಂಪ್ರಹೆನ್ಷನ್ ಅಂತಂದು ಹೇಳಿದಾಗ ಪ್ಯಾಸೇಜ್ ರೀಡಿಂಗ್ ಪ್ಯಾಸೇಜ್ ಅಲ್ಲೇ ಓದಿ ಅಲ್ಲೇ ಆನ್ಸರ್ ಮಾಡ್ತಕ್ಕಂಥದ್ದು. ಇದು ಏನು ಮಾಡುತ್ತೆ, ಪ್ಯಾಸೇಜ್ ರೀಡಿಂಗ್ ಇರ್ತೈತಿ. ಅದೇ ರೀತಿಯಾಗಿ ಇಂಟರ್ಪ್ರಿಟೇಷನ್ ಆಫ್ ಐಡಿಯಾಸ್ ಅಂತ ಇರ್ತೈತಿ. ಅದೇ ರೀತಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಕಾಂಟೆಕ್ಸ್ಟ್ ಇರ್ತಕ್ಕಂಥದ್ದು. ಇದು ನೋಡ್ಕೋಬೇಕು. ಇನ್ನು ಮುಂದುವರೆದು ಗ್ರಾಮರ್ ಆ್ಯಂಡ್ ಲ್ಯಾಂಗ್ವೇಜ್ ಯೂಸೇಜ್ ಸಂಬಂಧಪಟ್ಟಂತೆ ನೋಡೋದಾದರೆ ಸೆಂಟೆನ್ಸ್ ಸ್ಟ್ರಕ್ಚರು, ವೊಕ್ಯಾಬ್ಯುಲರಿ ಆ್ಯಂಡ್ ವರ್ಡ್ ಯೂಸೇಜು, ಬೇಸಿಕ್ ಗ್ರಾಮರ್ ರೂಲ್ಸ್ ಸಂಬಂಧಿಸಿದಂತೆ ಈ ಒಂದು ವಿಷಯ ಇರ್ತಕ್ಕಂಥದ್ದು. ಇನ್ನು ಮುಂದುವರೆದ ಕಮ್ಯುನಿಕೇಷನ್ ಸ್ಕಿಲ್. ಈ ಕಮ್ಯುನಿಕೇಷನ್ ಸ್ಕಿಲ್ ಒಳಗೆ ಏನೇನು ಒಂದು ಟಾಪಿಕ್ ಐತಪ್ಪ ಅಂತಂದ್ರೆ ರಿಟರ್ನ್ ಎಕ್ಸ್ಪ್ರೆಷನ್ನ, ಲ್ಯಾಂಗ್ವೇಜ್ ಕ್ಲಿಯರಿಟಿ, ಲಾಜಿಕಲ್ ಪ್ರೆಸೆಂಟೇಷನ್ ಆಫ್ ಐಡಿಯಾಸ್ ಸಂಬಂಧಪಟ್ಟಂತೆ ಈ ಕಮ್ಯುನಿಕೇಷನ್ ಸ್ಕಿಲ್ ಇರ್ತೈತೆ. ಸೊ ಇದಿಷ್ಟು ಪೇಪರ್ 3ಗೆ ಸಂಬಂಧಿಸಿದಂಥ ಪಠ್ಯಕ್ರಮವಾಗಿತ್ತು. ಇಲ್ಲಿ ನೋಡಿರಿ, ನಿಮ್ಮ ಲ್ಯಾಂಗ್ವೇಜ್ ಆಪ್ಷನ್ಸನ್ನು ನೋಡೋದಂತಂದ್ರೆ ಆ ಪೇಪರ್ 3 ಲ್ಯಾಂಗ್ವೇಜ್ ಚೂಸ್ ಹ್ಯಾಸ್ ಈ ಲ್ಯಾಂಗ್ವೇಜ್ ಆಪ್ಷನ್ಸ್ ನೋಡೋದಂತಂದ್ರೆ ಕ್ಯಾಂಡಿಡೇಟ್ಸ್ ಮಸ್ಟ್ ರೈಟ್ ಪೇಪರ್ 3 ಇನ್ ಲ್ಯಾಂಗ್ವೇಜ್ ಚೂಸನ್ ಹ್ಯಾಸ್ ದ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ವಿಚ್ ಮೇ ಇನ್ಕ್ಲೂಡ್. ಅಂದ್ರೆ ನೀವು ಆಪ್ಷನಲ್ ಯಾವ್ದು ತಗೋಬೇಕಪ್ಪ ಅಂತಂದೇಳಿ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇಷ್ಟರೊಳಗೆ ನಿಮ್ಮ ಲ್ಯಾಂಗ್ವೇಜ್ ಮಾತೃಭಾಷೆಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಕನ್ನಡದವರು, ಇಂಗ್ಲೀಷ್ನವರು, ಉರ್ದು ಮೀಡಿಯಮ್ ಒಳಗೆ ಇರ್ತಕ್ಕಂಥವ್ರು ಇದು ಸ್ಪೆಸಿಫಿಕ್ಕಾಗಿ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದಿಷ್ಟು ಆಗಿತ್ತು GPSR 2026 ಪಠ್ಯಕ್ರಮದ ಸಂಪೂರ್ಣ ವಿಶ್ಲೇಷಣೆ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರುವಂಥವ್ರಿಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿರಿ. ನಾವು ಮಾಡಿದಂಥ ಹಿಂದಿನ ತರಗತಿಗಳನ್ನು ನೀವು ನೋಡ್ಬೇಕಪ್ಪ ಅಂತಂದರೆ ಡಿಸ್ಕ್ರಿಪ್ಷನ್ ಒಳಗೆ ನಾನು ಲಿಂಕ್ ಹಾಕಿರ್ತೀನಿ. ಅದೇ ರೀತಿಯಾಗಿ ನಮ್ಮ ಚಾನಲ್ನ
ಚಾನಲ್ ಒಳಗೆ ಹೋಗಿ ಪ್ಲೇಲಿಸ್ಟ್ ಒಳಗೆ ನೀವು ಟಿ ಇ ಟಿ ಸಂಬಂಧಪಟ್ಟಂಗೆ ಕೆಸೆಟ್ ಸಂಬಂಧಪಟ್ಟಂಗೆ ನೆಟ್ಟು ಅದೇ ರೀತಿಯಾಗಿ ಜಿ ಪಿ ಎಸ್ ಸ್ಟಾರು ಅಸಿಸ್ಟೆಂಟ್ ಪ್ರೊಫೆಸರ್ ಅಂತಂದೇಳಿ ನಾವು ಪ್ಲೇಲಿಸ್ಟ್ ಒಳಗೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಸೊ ನೀವು ಪ್ಲೇಲಿಸ್ಟ್ ಒಳಗೆ ಹೋಗಿ ನಮ್ಮ ವೀಡಿಯೋಗಳನ್ನು ನೋಡಿ ಸದುಪಯೋಗ ಪಡಿಸ್ಕೊಳ್ರಿ ಅಂತ ಹೇಳ್ತಾ ಮತ್ತೊಂದು ಮುಂದಿನ ತರಗತಿಯಲ್ಲಿ ಮತ್ತೊಂದು ಎಕ್ಸಾಮ್ನ ಪಠ್ಯಕ್ರಮ ಮತ್ತು ಎಕ್ಸಾಮ್ ಪ್ಯಾಟ್ರನ್ನೊಂದಿಗೆ ಬರುತ್ತೇನೆ. ಅಲ್ಲಿ ತನಕ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್.